Hello everyone, welcome to my channel. Today we are solve a question paper regarding statistics. The first question is, from the following information relating to literacy and unemployment in 1000 persons, find Yule's coefficient of association between literacy and unemployment. Illiterate unemployed 440, literate employed 40, illiterate employed 360. ಸೊ ಈ ಇನ್ಫಾರ್ಮೇಷನ್ ಯೂಸ್ ಮಾಡಿ ಯೂಸ್ ಕೋಎಫಿಷಿಯೆಂಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಫ್ರೆಂಡ್ಸ್ ಅವರು. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಲಿಟ್ರಸಿ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ, 1000 ಪರ್ಸನ್ಸ್ ಇದ್ದಾರೆ. ಅಂದರೆ ಟೋಟಲ್ ಎನ್ ಎಷ್ಟು, ಗ್ರ್ಯಾಂಡ್ ಟೋಟಲ್ ಎನ್ ಎಷ್ಟಿದ್ದಾರೆ ಅಂದರೆ 1000 ಫ್ರೆಂಡ್ಸ್. ಎನ್ 1000 ಕೊಟ್ಟಿದ್ದಾರೆ. ಸೊ ಇಲ್ಲಿಟ್ರೇಟ್ ಅನ್ಎಂಪ್ಲಾಯ್ಡು, ಲಿಟ್ರೇಟ್ ಎಂಪ್ಲಾಯ್ಡು, ಇಲ್ಲಿಟ್ರೇಟ್ ಎಂಪ್ಲಾಯ್ಡು. ಸೊ ಲೆಟ್ ವಿ ಕನ್ಸಿಡರ್ ಲಿಟ್ರೇಟ್ನ ನಾವೇನಂತ ಕನ್ಸಿಡರ್ ಮಾಡ್ತಿದ್ದೀವಿ ಅಂದರೆ ಎ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ದೇರ್ ಫೋರ್ ಇಲ್ಲಿಟ್ರೇಟ್ ವಿ ಕನ್ಸಿಡರ್ ಆಸ್ ಎಗೆ ಅಪೋಸಿಟ್ ಆಲ್ಫಾ. ನೆಕ್ಸ್ಟ್ ಎಂಪ್ಲಾಯ್ಡ್ we consider as B. Next, unemployed, therefore beta. Literate is A ಗೆ opposite alpha. Alpha means illiterate. B ಎಂಪ್ಲಾಯ್ಡ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ, ಬೀಟಾನ ಅನ್ಎಂಪ್ಲಾಯ್ಡ್ ಅಂತ ಕನ್ಸಿಡರ್ ಮಾಡ್ತಿದೀವಿ. ಹಾಗಾದ್ರೆ ಇಲ್ಲಿಟ್ರೇಟ್ ಅಂದ್ರೆ ಆಲ್ಫಾ, ಅನ್ಎಂಪ್ಲಾಯ್ಡ್ ಅಂದ್ರೆ ಬೀಟಾ. ಆಲ್ಫಾ ಬೀಟಾ ಎಷ್ಟು ಫ್ರೆಂಡ್ಸ್, ನಮಗೆ ಆಲ್ಫಾ ಬೀಟಾ ಕೊಟ್ಟಿದ್ದಾರೆ 440. ನೆಕ್ಸ್ಟ್ ಲಿಟ್ರೇಟ್ ಎಂಪ್ಲಾಯ್ಡ್. ಲಿಟ್ರೇಟ್ ಅಂದ್ರೆ ಎ, ಎಂಪ್ಲಾಯ್ಡ್ ಅಂದ್ರೆ ಬಿ. ಎ ಬಿ 40ನ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿಟ್ರೇಟ್ ಎಂಪ್ಲಾಯ್ಡ್. ಇಲ್ಲಿಟ್ರೇಟ್ ಮೀನ್ಸ್ ಆಲ್ಫಾ, ಎಂಪ್ಲಾಯ್ಡ್ ಅಂದ್ರೆ ಬಿ. ಆಲ್ಫಾ ಬಿ ಅನ್ನೋರು ನಮಗೆ ಕೊಟ್ಟಿದ್ದಾರೆ. ಈ ವ್ಯಾಲ್ಯೂಸ್ನ ನಾವು 9 ಸ್ಕ್ವೇರ್ ಟೇಬಲ್ಗೆ ನಾವು ಹಾಕಬೇಕು. ಸೊ 9 ಸ್ಕ್ವೇರ್ ಟೇಬಲ್, ಎ ಆಲ್ಫಾ ಟೋಟಲ್, ಬಿ ಬೀಟಾ ಟೋಟಲ್. ಸೊ ಈ ಕಾಲಮ್ಗೆ ನಾವು ಎ ಬಿ, ಇದನ್ನ ನಾವು ಆಲ್ಫಾ ಬಿ ಅಂತೀವಿ. ಎ ಬೀಟಾ, ಆಲ್ಫಾ ಬೀಟಾ, ಇದರ ಟೋಟಲ್ಲು ಬಿ, ಇದರ ಟೋಟಲ್ಲು ಬೀಟಾ, ಇದರ ಟೋಟಲ್ಲು ಎ, ಇದರ ಟೋಟಲ್ಲು ಆಲ್ಫಾ. ಟೋಟಲ್ ಈಸ್ ಎನ್. ಸೊ ಅವ್ರು ಕೊಟ್ಟಿರೋ ಕ್ವಶನ್ ಎನ್ ಕೊಟ್ಟಿದ್ದಾರೆ ನಮ್ಗೆ ಎಷ್ಟು, 1000 ತಗೊಂಡಿದ್ದೀವಿ. ಆಲ್ಫಾ ಬೀಟಾ ಕೊಟ್ಟಿದ್ದಾರೆ 440, ಆಲ್ಫಾ ಬೀಟಾ 440. ಎ ಬಿ ಎಷ್ಟು 40 ಕೊಟ್ಟಿದ್ದಾರೆ, 360 ಆಲ್ಫಾ ಬಿನ ಗಿವನ್ ಮಾಡಿದ್ದಾರೆ. ಸೊ ಇದ್ರ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, 9 ಸ್ಕ್ವೇರ್ ಟೇಬಲ್ನ ಕಂಪ್ಲೀಟ್ ಮಾಡ್ತೀವಿ. 40 ಪ್ಲಸ್ 360 ಅಂದ್ರೆ 400. ನೆಕ್ಸ್ಟ್ 400 ಸಿಕ್ತು ನಮಗೆ, ಎನ್ 1000 ಇದೆ. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್. ಫಸ್ಟ್ ಬಿನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಬಿನ ಫೈಂಡ್ ಔಟ್ ಮಾಡೋದಕ್ಕೆ ಎ ಬಿ ಪ್ಲಸ್ ಆಲ್ಫಾ ಬಿ. ಎ ಬಿ ಎಷ್ಟು 40 ಪ್ಲಸ್ ಆಲ್ಫಾ ಬಿ ಇಸ್ 360. ದೇರ್ ಫೋರ್ ಬಿ ಅಂದ್ರೆ ಎಷ್ಟು ಸಿಕ್ತು ನನಗೆ, 400 ಸಿಕ್ತು ನನಗೆ. ಸೊ ನೆಕ್ಸ್ಟ್ ನಾನು ಬೀಟಾನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಬೀಟಾ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, ಎನ್ ಮೈನಸ್ ಬಿ. ಟೋಟಲ್ ಎಷ್ಟಿದೆ 1000 ನಲ್ಲಿ ಬಿನ ಲೆಸ್ ಮಾಡಿದ್ವಿ ಅಂದ್ರೆ ನಮ್ಗೆ ಎಷ್ಟು ಸಿಗತ್ತೆ, ಬೀಟಾ 600 ಫ್ರೆಂಡ್ಸ್, 600 ಸಿಕ್ತು. ನೆಕ್ಸ್ಟ್ ನಾವಿವಾಗ ಎ ಬೀಟಾನ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಎ ಬೀಟಾಗೆ ಫಾರ್ಮುಲಾ ಎ ಬೀಟಾ ಇಸ್ ಈಕ್ವಲ್ ಟು ಬೀಟಾ ಮೈನಸ್ ಆಲ್ಫಾ ಬೀಟಾ. ಬೀಟಾ ಎಷ್ಟು 600 ನನಗೆ ಸಿಕ್ಕಿದೆ, ಮೈನಸ್ ಆಲ್ಫಾ ಬೀಟಾ ಎಷ್ಟು 440. ದೇರ್ ಫೋರ್ ಎ ಬೀಟಾ ಎಷ್ಟಾಗುತ್ತೆ ನನಗೆ, ಅಲ್ಲಿ 600 ಅಲ್ಲಿ 440 ಲೆಸ್ ಮಾಡಿದ್ವಿ ಅಂದ್ರೆ 160 ಫ್ರೆಂಡ್ಸ್. ಸೊ 160 ಸಿಕ್ಕಿದೆ. ಇವಾಗ ನಾನು ಎನ ಫೈಂಡ್ ಔಟ್ ಮಾಡ್ತಿದ್ದೀನಿ. ಎ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಎ ಬೀಟಾ. ಎ ಬಿ ಎಷ್ಟಿದೆ 40 ಪ್ಲಸ್ ಎ ಬೀಟಾ ಎಷ್ಟು 160. ದೇರ್ ಫೋರ್ 200 ಈಸ್ ಎ ನಮಗೆ ಸಿಕ್ತು. ಸಿಮಿಲರ್ಲಿ ಆಲ್ಫಾನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಲ್ಫಾ ಇಸ್ ಈಕ್ವಲ್ ಟು ಆಲ್ಫಾ ಬಿ ಪ್ಲಸ್ ಆಲ್ಫಾ ಬೀಟಾ. 360 ಪ್ಲಸ್ 440 ಮೀನ್ಸ್ 800. ಸೊ 200 ಪ್ಲಸ್ 800 ಇಸ್ ಈಕ್ವಲ್ ಟು 1000. ಈ ರೀತಿ ನಾವು 9 ಸ್ಕ್ವೇರ್ ಟೇಬಲ್ನ
ಫಿಲ್ ಮಾಡ್ತಾ ಹೋಗ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ ವಿ ಕ್ಯಾಲ್ಕುಲೇಟ್ ಯೂಲ್ಸ್ ಕೋಎಫಿಷಿಯಂಟ್. ಯೂಲ್ಸ್ ಕೋಎಫಿಷಿಯಂಟ್ ಗೆ ಫಾರ್ಮುಲಾ ಎ ಬಿ ಇಂಟು ಆಲ್ಫಾ ಬೀಟಾ ಮೈನಸ್ ಎ ಬೀಟಾ ಇಂಟು ಆಲ್ಫಾ ಬಿ ಡಿವೈಡೆಡ್ ಬೈ ಎ ಬಿ ಇಂಟು ಆಲ್ಫಾ ಬೀಟಾ ಪ್ಲಸ್ ಎ ಬೀಟಾ ಇಂಟು ಆಲ್ಫಾ ಬಿ. ಸೊ ಎ ಬಿ ಇಂಟು ಆಲ್ಫಾ ಬೀಟಾ ಮೈನಸ್ ಎ ಬೀಟಾ ಇಂಟು ಆಲ್ಫಾ ಬಿ. ಸೊ ಡಿವೈಡೆಡ್ ಬೈ ಎ ಬಿ ಇಂಟು ಆಲ್ಫಾ ಬೀಟಾ ಪ್ಲಸ್ ಎ ಬೀಟಾ ಇಂಟು ಆಲ್ಫಾ ಬಿ. ಸೊ ಎ ಬಿ ಎಷ್ಟಿದೆ ನನಗೆ 40, ಆಲ್ಫಾ ಬೀಟಾ ಎಷ್ಟು 440 ಮೈನಸ್ ಎ ಬೀಟಾ ಎಷ್ಟಿದೆ 160 ಇಂಟು ಆಲ್ಫಾ ಬಿ ಎಷ್ಟಿದೆ 360. ಡಿವೈಡ್ ಅಲ್ಲೂ ಸೇಮು, ಆದರೆ ಇಲ್ಲಿ ಪ್ಲಸ್ ಆಗುತ್ತೆ. 40 ಇಂಟು 440 ಮೀನ್ಸ್ 17,600 ಮೈನಸ್ 160 ಇಂಟು 360 57,600 ಡಿವೈಡೆಡ್ ಬೈ 17,600 ಎರಡನ್ನ ಮಲ್ಟಿಪ್ಲೈಡ್ ಮಾಡಿದಾಗ ಪ್ಲಸ್ 160 ಇಂಟು 360 is 57,600. 17,600 ನಲ್ಲಿ ಲೆಸ್ ಮಾಡಬೇಕು ಎಷ್ಟನ್ನ 57,600. ಮೈನಸ್ ವ್ಯಾಲ್ಯೂ ಜಾಸ್ತಿ ಇದೆ, ಸೊ ಮೈನಸ್ ವ್ಯಾಲ್ಯೂ ಎಷ್ಟಾಯ್ತು ಅಲ್ಲಿಗೆ ಮೈನಸ್ 40,000 ಡಿವೈಡೆಡ್ ಬೈ ಎರಡನ್ನ ಆಡ್ ಮಾಡ್ತಿದ್ವಿ. 17,600 ಪ್ಲಸ್ 57,600 ನ ಆಡ್ ಮಾಡಿದ್ವಿ ಅಂದ್ರೆ 75,200 ಫ್ರೆಂಡ್ಸ್. ಸೊ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಸೊ ನಮಗೇನು ಮೈನಸ್ ವ್ಯಾಲ್ಯೂನೇ ಬರುತ್ತೆ. 40,000 ಡಿವೈಡೆಡ್ ಬೈ 75,200 ಅಂದ್ರೆ 0.5319 ಸಮಥಿಂಗ್ ಆಗುತ್ತೆ. ಸೊ ನಾನು ಏನಂತ ಕನ್ಸಿಡರ್ ಮಾಡ್ತಿದ್ದೀನಿ ಮೈನಸ್ 0.53. ಸೊ ನಮ್ದು ಯೂಲ್ಸ್ ಕೋಎಫಿಷಿಯಂಟ್ ಎಷ್ಟಿದೆ ಫ್ರೆಂಡ್ಸ್? ಯೂಲ್ಸ್ ಕೋಎಫಿಷಿಯಂಟ್ ಮೈನಸ್ 0.53 ಮೀನ್ಸ್ ಮಾಡರೇಟ್ ನೆಗೆಟಿವ್ ಅಸೋಸಿಯೇಷನ್. ಮಾಡರೇಟ್ ನೆಗೆಟಿವ್ ಅಸೋಸಿಯೇಷನ್ ಫ್ರೆಂಡ್ಸ್. ಇಲ್ಲಿ ವ್ಯಾಲ್ಯೂ ಕನ್ಸಿಸ್ಟೆಂಟ್ ಇದೆಯಾ ಇನ್ಕನ್ಸಿಸ್ಟೆಂಟ್ ಇದೆಯಾ ಅಂತ ಕೇಳ್ತಾರೆ ಸಮ್ಟೈಮ್ಸ್ ಕ್ವಶನ್ಸು. ಇಲ್ಲಿ ಎಲ್ಲ ವ್ಯಾಲ್ಯೂಸ್ ಏನಿದೆ ಪಾಸಿಟಿವ್ ಇದೆ. ಪಾಸಿಟಿವ್ ಆಗಿರೋದ್ರಿಂದ 9 ಸ್ಕ್ವೇರ್ ಟೇಬಲ್ ಏನು ಫ್ರೆಂಡ್ಸ್? ಕನ್ಸಿಸ್ಟೆಂಟ್. ಸೊ ಈ ರೀತಿ ನಾವು ಮಾಡಿದ್ವಿ ಅಂದರೆ, ಇಷ್ಟು ಪ್ರೋಸೆಸ್ನ ಮಾಡಿದ್ವಿ ಅಂದರೆ ನಮಗೆ 5 ಮಾರ್ಕ್ಸ್ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಇದು 5 ಮಾರ್ಕ್ಸ್ಗೆ ಇರುವಂಥ ಕ್ವಶನ್ಸ್. ಸೆಕೆಂಡ್ ಒನ್ ಕ್ವಶನ್, ಫೈಂಡ್ ದ ಮಿಸ್ಸಿಂಗ್ ವ್ಯಾಲ್ಯೂ ಯೂಸಿಂಗ್ ಬೈನಾಮಿಯಲ್ ಮೆಥಡ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಇಯರ್ ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ. ಇಯರ್ 2012, 2013, 14, 15, 16, 17. 150, 235, 360 ಸೇಲ್ಸ್. ಕ್ವಶನ್ ಮಾರ್ಕ್ 525, 780. ಇಲ್ಲಿ ಕ್ವಶನ್ ಮಾರ್ಕ್ ಕೇಳಿದರೆ 2015ಗೆ ಹಾಗಿದ್ರೆ ಸೇಲ್ಸ್ ಎಷ್ಟಾಗಬೇಕು ಅಂತ ಕೇಳಿದ್ದಾರೆ. ಇದ್ರ ಬೇಸಿಸ್ ಮೇಲೆ ಈ ನೋನ್ ವ್ಯಾಲ್ಯೂಸ್ ಇದೆ. ನೋನ್ ವ್ಯಾಲ್ಯೂಸ್ ಇಂದ ಈ ಪರ್ಟಿಕ್ಯುಲರ್ ಅನ್ನೋನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಅದರಲ್ಲಿ ಬೈನಾಮಿಯಲ್ ಮೆಥಡ್ನಲ್ಲಿ. ಬೈನಾಮಿಯಲ್ ಮೆಥಡ್ನಲ್ಲಿ ಹಾಗಾದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ಬೈನಾಮಿಯಲ್ ಮೆಥಡ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ಇಯರ್ ಕಾಲಮ್ ತಗೊಂತಾ ಇದ್ದೀನಿ, ಸೆಕೆಂಡ್ ಒನ್ ಸೇಲ್ಸ್. ಸೊಲ್ಯೂಷನ್ ಮಾಡ್ತಾ ಇದೀವಿ. ಸೊ ಮಿಸ್ಸಿಂಗ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತಿದ್ದೀವಿ. 150ನ Y0 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. 235 Y1, Y2, Y3, Y4, Y5. ಸೊ ಇಲ್ಲಿ ಎಷ್ಟು ನೋನ್ ವ್ಯಾಲ್ಯೂಸ್ ಇದೆ? 1, 2, 3, 4, 5. ಸೊ 5 ನೋನ್ ವ್ಯಾಲ್ಯೂಸ್ ಇದೆ. ಸೊ 5 ಅಲ್ಲಿಗೆ ನೋನ್ ವ್ಯಾಲ್ಯೂಸ್ ಇದೆ ಅಂದ್ರೆ ನಾನು ಇಲ್ಲಿಗೆ ಎಷ್ಟು Y5 ವರೆಗೂ ನಾನು ಏನ್ ಮಾಡಬೇಕು? ಇಲ್ಲಿ ನಾವು ಪಿರಮಿಡ್ನ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ 1 1 1 1 1 ಪ್ಲಸ್ 1 2 1 1 ಕನ್ಸಿಡರ್ ಮಾಡ್ತೀನಿ. 1 ಪ್ಲಸ್ 2 3 2 ಪ್ಲಸ್ 1 3 1 1 ಅಂತಾನೆ ಕನ್ಸಿಡರ್ ಮಾಡ್ತೀನಿ. 1 ಪ್ಲಸ್ 3 4 3 ಪ್ಲಸ್ 3 6 3 ಪ್ಲಸ್ 1 4 1 1 1 ಪ್ಲಸ್ 4 5 4 ಪ್ಲಸ್ 6 10 6 ಪ್ಲಸ್ 4 10 4 ಪ್ಲಸ್ 1 5 1 ಕನ್ಸಿಡರ್ ಮಾಡ್ತಾ ಇದ್ದೀನಿ. ಹಾಗಿದ್ದಾಗ ನನಗೆ ಫಾರ್ಮುಲಾ ಏನು? Y5 ವರ್ಗು ಎಷ್ಟು ವ್ಯಾಲ್ಯೂಸ್? ನೋನ್ ವ್ಯಾಲ್ಯೂಸ್ 1 2 3 4 5 ವ್ಯಾಲ್ಯೂಸ್. ಸೊ Y5 ವರ್ಗು ನಾವು ಫಾರ್ಮುಲಾನ ಹಾಕ್ತಾ ಹೋಗ್ತೀವಿ. ಫಾರ್ಮುಲಾನ ಯಾವ ರೀತಿ ತಗೊಳ್ತೀವಿ ಆಗಿದ್ರೆ? 1 5 10 10 5 1. ಫಸ್ಟ್ ಒನ್ಗೆ ಪ್ಲಸ್, ಸೆಕೆಂಡ್ ಒನ್ಗೆ ಮೈನಸ್. ಫಸ್ಟ್ ಒನ್ಗೆ ಪ್ಲಸ್, ಸೆಕೆಂಡ್ ಒನ್ಗೆ ಮೈನಸ್. ಫಸ್ಟ್ ಒನ್ಗೆ ಪ್ಲಸ್, ಸೆಕೆಂಡ್ ಒನ್ಗೆ ಮೈನಸ್. ಲಾಸ್ಟ್ ಇಂದ ನಾವು Y0, Y1, Y2, Y3, Y4, Y5 ಅಂತ ನಾವು ತಗೊಳ್ತಾ ಹೋಗ್ಬೇಕು ಫಾರ್ಮುಲಾದಲ್ಲಿ. ಸೊ ಫಸ್ಟ್ ಪ್ಲಸ್ 1 ಇಂಟು Y5 ಎಷ್ಟಿದೆ? 780 ಮೈನಸ್ 5 ಇಂಟು Y4 ಎಷ್ಟಿದೆ? 525 ಪ್ಲಸ್ Y3 ಕೊಟ್ಟಿದಾರಾ? ಇಲ್ಲ, 10Y3ನೇ ತಗೊಳ್ತೀವಿ. ಮೈನಸ್ 10 ಇಂಟು Y2 ಎಷ್ಟಿದೆ? 365 ಪ್ಲಸ್ 5 ಇಂಟು Y1 ಎಷ್ಟಿದೆ ಫ್ರೆಂಡ್ಸ್? 235 ಮೈನಸ್ 1 ಇಂಟು Y0 ಎಷ್ಟಿದೆ? 150. ಸೊ ಈ ವ್ಯಾಲ್ಯೂಸ್ನ ನಾವು ಪುಟ್ ಮಾಡ್ತಾ ಹೋಗ್ತೀವಿ. 1 ಇಂಟು 780 ಮೀನ್ಸ್ 780 ಮೈನಸ್ 5 ಇಂಟು 525 ಮೀನ್ಸ್ 2625 ಪ್ಲಸ್ 10Y3 ಮೈನಸ್
10 into 365 3650 plus 5 into 235 1175 minus 1 into 150 is 150 friends. Next ಪ್ಲಸ್ 780 ಇದೆ. ನೆಕ್ಸ್ಟ್ ಪ್ಲಸ್ ಇರೋದ ವ್ಯಾಲ್ಯೂಸ್ನೆಲ್ಲ ಆ್ಯಡ್ ಮಾಡಿದ್ವಿ ಅಂದರೆ ಪ್ಲಸ್ 1955 ಬರುತ್ತೆ. ನೆಕ್ಸ್ಟ್ ಪ್ಲಸ್ 10/3 ತಗೊಂಡಿದ್ದೀನಿ. ನೆಕ್ಸ್ಟ್ ಮೈನಸ್ ಇರೋ ವ್ಯಾಲ್ಯೂನ ಆ್ಯಡ್ ಮಾಡಿದಾಗ ಮೈನಸ್ 2625 ಮೈನಸ್ 3650 ಮೈನಸ್ 150ನ ಆ್ಯಡ್ ಮಾಡಿದಾಗ ಮೈನಸ್ 6425. ಸೊ ಪ್ಲಸ್ 10/3 ಪ್ಲಸ್ 1955ನಲ್ಲಿ ಮೈನಸ್ 6425ನ ಲೆಸ್ ಮಾಡಿದ್ವಿ ಅಂದರೆ ಮೈನಸ್ 4470 ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಪ್ಲಸ್ ಈಕ್ವಲ್ಸ್ ಇಂದ ಈ ಸೈಡ್ ಬಂದಾಗ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಮೈನಸ್ 10/3 ಇಸ್ ಈಕ್ವಲ್ ಟು ಮೈನಸ್ 4470. y3 ಈ ಮೈನಸ್ 10 ಏನಾಗುತ್ತೆ ಡಿವೈಡರ್ ಅಲ್ಲಿ ಬರುತ್ತೆ. ಮೈನಸ್ 4470 ಡಿವೈಡೆಡ್ ಬೈ ಮೈನಸ್ 10 ಅಂದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್. 4470 ಡಿವೈಡೆಡ್ ಬೈ 10 ಅಂದ್ರೆ 0 ಕ್ಯಾನ್ಸಲ್. ಅಲ್ಲಿಗೆ 447. y3 ಇಸ್ ದ 447. ದಿಸ್ ಈಸ್ ಆಲ್ಸೋ 5 marks questions friends. Next question. From the following data, estimate the value of y when x is 90 and 120. ಸೊ ಇಲ್ಲಿ ಕ್ವಶನ್ ಕೇಳಿದರೆ y ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ವೆನ್ ಎಕ್ಸ್ ಇಸ್ 90 ವೆನ್ ಎಕ್ಸ್ ಇಸ್ 120. ಎಕ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಎಕ್ಸ್ 90 ಇದ್ದಾಗ y ವ್ಯಾಲ್ಯೂ ಏನು, ಎಕ್ಸ್ 120 ಇದ್ದಾಗ y ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಇಲ್ಲಿ y ವೆನ್ ಎಕ್ಸ್ ಎಕ್ಸ್ ವೆನ್ y ಅಂತ ಹೇಳಿಲ್ಲ. ಇಲ್ಲಿ ಓನ್ಲಿ y ವೆನ್ ಎಕ್ಸ್ ಅಂತ ಹೇಳಿದ್ದಾರೆ. y ಆನ್ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಂದ್ರೆ y ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಯಾವಾಗ ನೋನ್ ವ್ಯಾಲ್ಯೂ 90 ಇರುತ್ತೆ, ಅದೇ ರೀತಿ ನೋನ್ ವ್ಯಾಲ್ಯೂ 120 ಇರುತ್ತೆ. ಎಕ್ಸ್ ವ್ಯಾಲ್ಯೂ ಇಲ್ಲಿ ಏನಾಗಿದೆ ನೋನ್ ವ್ಯಾಲ್ಯೂ ಆಗಿದೆ 90, ಇಲ್ಲೂ ಕೂಡ ಎಕ್ಸ್ ವ್ಯಾಲ್ಯೂ ನೋನ್ ವ್ಯಾಲ್ಯೂ ಆಗಿದೆ. ಆದ್ರೆ ಈ ಎರಡು ಎಕ್ಸ್ ವ್ಯಾಲ್ಯೂ ನೋನ್ ಇದ್ದಾಗ y ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನಮಗೆ ಕ್ವಶನ್ಸ್ ಅಲ್ಲಿ ಕೇಳಿದ್ದಾರೆ. ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ, y ಕೊಟ್ಟಿದ್ದಾರೆ. ಸೊ ಮೀನ್ ಎಕ್ಸ್ಗೆ 124.9, ಮೀನ್ ವೈಗೆ 135.9. ಸೊ ಎಕ್ಸ್ ಬಾರ್ ಎಷ್ಟಿದೆ 124, y ಬಾರು 135.9 ಫ್ರೆಂಡ್ಸ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ 13.5, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ y ಕೊಟ್ಟಿದ್ದಾರೆ 17.1, ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಮೀನ್ಸ್ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನನಗೆ 0.72. ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕು ರಿಗ್ರೆಷನ್ ಈಕ್ವೇಶನ್. ಎಕ್ಸ್ ಆನ್ ವೈ ಕೇಳಿಲ್ಲ ಅವರು, y ಆನ್ ಎಕ್ಸ್ ಕೇಳಿದ್ದಾರೆ. ಸೊ ರಿಗ್ರೆಷನ್ ಈಕ್ವೇಶನ್ y ಆನ್ ಎಕ್ಸ್. ಸೊ y ಆನ್ ಎಕ್ಸ್, y ವೆನ್ ಎಕ್ಸ್ ಅಂತ y ಆನ್ ಎಕ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಏನು y ಆನ್ ಎಕ್ಸ್ಗೆ y ಮೈನಸ್ y ಬಾರ್ ಇಸ್ ಈಕ್ವಲ್ ಟು ಆರ್ ಸ್ಟ್ಯಾಂಡ್ ಡಿವಿಷನ್ ಆಫ್ y ಡಿವೈಡೆಡ್ ಬೈ ಸ್ಟ್ಯಾಂಡ್ ಡಿವಿಷನ್ ಆಫ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಫ್ರೆಂಡ್ಸ್. ದೇರ್ಫೋರ್ y ಮೈನಸ್ y ಬಾರ್ ಎಷ್ಟಿದೆ, y ಬಾರು 135.9 ಇಸ್ ಈಕ್ವಲ್ ಟು ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ 0.72 ಇಂಟು ಸ್ಟ್ಯಾಂಡ್ ಡಿವಿಷನ್ ಆಫ್ y ಎಷ್ಟಿದೆ 17.1 ಡಿವೈಡೆಡ್ ಬೈ ಸ್ಟ್ಯಾಂಡ್ ಡಿವಿಷನ್ ಆಫ್ ಎಕ್ಸ್ ಎಷ್ಟಿದೆ 13.5 ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಎಷ್ಟಿದೆ 124.9 ಫ್ರೆಂಡ್ಸ್. ವ್ಯಾಲ್ಯೂಸ್ನ ಪುಟ್ ಮಾಡ್ತಾ ಇದ್ದೀವಿ. y minus 135.9 is equal to 0.72 into 17.1 divided by 13.5 means 1.267 into x minus 124.9 ಫ್ರೆಂಡ್ಸ್. ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ ಅಷ್ಟೇ. y minus 135.9 is equal to 0.72 into 1.267 means 0.291224 into x minus 124.9 friends. y minus 135.9 is equal to 0.91224 into x is 0.91224x minus plus into minus 0.91224 into 124.9 means 113.93 something friends. ನಾನು ಅದನ್ನು ರೌಂಡ್ ಫಿಗರ್ ಮಾಡಿದಾಗ 113.94 ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ y 130 minus 135.9 ಈಕ್ವಲ್ಸ್ ಇಂದ ಈ ಸೈಡ್ ತಗೊಂಡಾಗ ನಾವು ಅದು ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ. y is equal to 0.91224x minus 113.94 ನಾನು ರೌಂಡ್ ಫಿಗರ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಮೈನಸ್ ಇರೋದು ಪ್ಲಸ್ ಆದಾಗ 135.9. ಸೊ y is equal to 0.9122x ಮೈನಸ್ ಲೆಸ್ ಮಾಡಿದ್ವಿ ಮೈನಸ್ 113.94 ಪ್ಲಸ್ 135.9 ನಾವು ಲೆಸ್ ಮಾಡಿದಾಗ ಇಲ್ಲಿ ನಮಗೆ ಆನ್ಸರ್ ಎಷ್ಟು ಸಿಗುತ್ತೆ ಅಂದರೆ ಲೆಸ್ ಮಾಡಿದ್ವಿ ಅಂದರೆ ಮೈನಸ್ 113.94 ಪ್ಲಸ್ 135.9 ಲೆಸ್ ಮಾಡಿದ್ವಿ ಅಂದರೆ ಪ್ಲಸ್ 21.96 ಫ್ರೆಂಡ್ಸ್. ಸೊ ದೇರ್ಫೋರ್ ಈಕ್ವೇಶನ್ ಸಿಕ್ತು ನಮಗೆ. ಈ ಈಕ್ವೇಶನ್ಸ್ ಬೇಸಿಸ್ ಮೇಲೆ ವೆನ್ ಎಕ್ಸ್ ಈಸ್ 90
ಎಕ್ಸ್ 90 ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾಗ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ವೆನ್ ಎಕ್ಸ್ ಇಸ್ 120ನ ಕೂಡ ಫೈಂಡ್ ಔಟ್ ಮಾಡ್ತೀವಿ. ಈಕ್ವೇಷನ್ ಏನು 0.91224 ಎಕ್ಸ್ ಅಂದರೆ ಎಕ್ಸ್ ವೆನ್ ಎಕ್ಸ್ ಇಸ್ 90 ಪ್ಲಸ್ 21.96. therefore 0.91224 into 90 means 82.1016 friends plus 21.96. y is equal to both values na add ಮಾಡಿದ್ರೆ 104.0616 friends. next when x is 120, so the same equations na consider ಮಾಡ್ತಾ ಇದ್ದೀನಿ. so ಈ equation ಅಲ್ಲಿ 109. so 0.91224 into 120 plus 21.96 ಅಂದರೆ ಟೂ ವ್ಯಾಲ್ಯೂಸ್ನ ಮಲ್ಟಿಪ್ಲೈಡ್ ಮಾಡಿದಾಗ 0.91224 into 120 109.4688 ಪ್ಲಸ್ 21.96. y is equal to ಬೋತ್ ವ್ಯಾಲ್ಯೂಸ್ನ ಆ್ಯಡ್ ಮಾಡಿದಾಗ 131.4288. ಸೊ ಈ ಟೈಪ್ನಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗ್ತೀವಿ. ದೀಸ್ 3 ಕ್ವಶನ್ಸ್ ಆರ್ ಇನ್ 5 marks ಫ್ರೆಂಡ್ಸ್. ಥ್ಯಾಂಕ್ ಯು.